ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಆದಷ್ಟು ವೀಡಿಯೋಸ್ಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಡ್ತೀನಿ, ಓಕೆನಾ? ಜೊತೆಗೆ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಇವತ್ತು ಇನ್ನೊಂದೇನಪ್ಪ ಅಂತಂದರೆ, ನಾನು ಹೋದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಇದೇ ಹಾಕ್ತೀನಿ, ಏನು ಒಂದು ಎಂಬ್ರಾಯ್ಡ್ರಿ ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿ ನಾವು ಕ್ಯಾನ್ವಾಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಥ್ರೆಡ್ ಕೂಡ ಯಾವ ರೀತಿ ನಾವು ಮ್ಯಾಚ್ ಮಾಡ್ಕೊಂಡು ಹಾಕಬೇಕಾಗತ್ತೆ ಅಂತ. ಇದನ್ನೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರು. ಕಮೆಂಟ್ ಮಾಡಿ ಇದನ್ನೆಲ್ಲ ನಮಗೆ ತೋರಿಸ್ಕೊಡಿ ಮೇಡಮ್ ಅಂತ ಅಂದ್ಬಿಟ್ಟು ಕೇಳಿದರು. ಅದಕ್ಕೋಸ್ಕರನೇ ನೀವು ಕೇಳಿದ್ರಿ ಅಂತಲೇ ನಾನು ಈ ಒಂದು ವಿಡಿಯೋನ ಮಾಡ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ ನಾವು ಯಾವ ರೀತಿ ಕ್ಯಾನ್ವಾಸ್ನ ಯೂಸ್ ಮಾಡ್ತೀವಿ ಅಂತ. ನೋಡಿ, ಇದು ಬಂದ್ಬಿಟ್ಟು ಕ್ಯಾನ್ವಾಸು. ಇದರಲ್ಲಿ ಏನಪ್ಪ ಅಂತಂದರೆ, ನೋಡಿ ಇದು ಕ್ಯಾನ್ವಾಸ್ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂತಂದರೆ, ಫುಲ್ಲು ತೆಳು ಇರುತ್ತೆ. ನೀವು ಎಲ್ಲಿ ಕಟ್ ಮಾಡಿದ್ರೂ ಅಲ್ಲೇ ನಿಮಗೆ ಈ ಥರ ಕಟ್ ಆಗುತ್ತೆ. ನೋಡಿ, ಈ ಥರ ಪೇಪರ್ ಥರ ಕಟ್ ಆಗ್ತಿರುತ್ತೆ ಇದು ಕ್ಯಾನ್ವಾಸು. ಎಲ್ಲೂ ನಿಮಗೆ ಗಮ್ ಅನ್ನೋದು ಇರೋದಿಲ್ಲ ಇದಕ್ಕೆ, ಆಯಿತಾ? ಗಮ್ ಬರಲ್ಲ. ನಾನು ಇದನ್ನು ಈ ಥರ ಒಂದು ದೊಡ್ಡ ರೋಲೇ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ನೋಡಿ, ದಪ್ಪದ್ದು ರೋಲ್ ಇದೆ ಇದು. ಈ ಥರ ಒಂದು ಕ್ಯಾನ್ವಾಸ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಕ್ಯಾನ್ವಾಸ್ನ ರಿಮೂವ್ ಮಾಡ್ಬೋದು, ಆಯಿತಾ? ಬಟ್ಟೆ ಡ್ಯಾಮೇಜ್ ಆಗೋಲ್ಲ. ಮತ್ತು ತೆಳುವಿರುವಂಥ ಬಟ್ಟೆಗಳು ಅಂದರೆ ಸ್ಮೂತ್ ಆಗಿರುವಂಥ ಫ್ಯಾಬ್ರಿಕ್ಗೆ ನೀವು ಡಬಲ್ ಹಾಕ್ಕೋಬೇಕಾಗತ್ತೆ. ಅಂದರೆ ಸಿಂಗಲ್ ಹಾಕ್ಕೊಂಡ್ರೆ ನಮಗೆ ಇದು ಮಾಡೋಕ್ಕೆ ಬರಲ್ಲ, ವರ್ಕ್ ಮಾಡೋಕ್ಕೆ ಬರಲ್ಲ, ಆಯಿತಾ? ಹಾಗಾಗಿ ನೀವು ಡಬಲ್ ಸೈಡು ಅಂದರೆ ಈ ಥರ, ಈಗ ಒಂದು ಇದರಲ್ಲಿ ಈ ಥರ ತೆಳುಗೆ ಈ ಥರ ಇರುತ್ತೆ ಅಲ್ವಾ, ನೀವು ಇದನ್ನೇ ಈ ಥರ ಫೋಲ್ಡ್ ಮಾಡಿ ಡಬಲಲ್ಲಿ ಹಾಕ್ಕೋಬೇಕಾಗತ್ತೆ, ಈ ಥರ. ಸರಿನಾ? ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇಷ್ಟು ಮಾತ್ರ ಕಟ್ ಮಾಡಿದ್ದೀನಿ. ನೋಡಿ, ನಿಮಗೆ ತೋರಿಸ್ತೀನಿ. ಹಿಂಗೆ ಹೆಂಗೆ ಬೇಕಾದ್ರೂ ಕಟ್ ಮಾಡ್ಬೋದು ನೀವು. ಇದು ಒಂದೇ ಶೇಪಲ್ಲಿ ಅಂತ ಕಟ್ ಆಗೋಲ್ಲ, ಹೆಂಗೆ ಬೇಕಾದ್ರೂ ಕಟ್ ಆಗುತ್ತೆ. ಸರಿನಾ? ನೆಕ್ಸ್ಟು ಈಗ ಮಾರ್ಕ್ ಮಾಡೋಣ, ಓಕೆನಾ? ಬನ್ನಿ ಹಾಗಿದ್ರೆ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಿಮಗೀಗ ಕ್ಯಾನ್ವಾಸ್ ಬಗ್ಗೆ ಮಾಹಿತಿ ಸಿಕ್ತು ಅಂತ ತಿಳ್ಕೊತೀನಿ. ನೀವು ಯಾವುದೇ ಕಾರಣಕ್ಕೂ ಶರ್ಟಲ್ಲಿ, ನಾವು ಶರ್ಟಿಗೆ ಮತ್ತು ಬ್ಲೌಸಿಗೆಲ್ಲ ನಾವು ಹಾಕ್ತೀವಲ್ವ ಕ್ಯಾನ್ವಾಸ್, ಅದನ್ನು ನೀವು ಹಾಕಬೇಡಿ. ಅದನ್ನು ಹಾಕೋದ್ರಿಂದ ನಿಮಗೆ ಫ್ಯಾಬ್ರಿಕ್ ಡ್ಯಾಮೇಜ್ ಆಗುತ್ತೆ ನಾವು ರಿಮೂವ್ ಮಾಡುವಾಗ. ಆ ಥರ ಇದ್ದಾಗ ನೀವೇನು ಮಾಡಬೇಕು, ನಿಮಗೆ ಕ್ಯಾನ್ವಾಸ್ ಸಿಗ್ತಾ ಇಲ್ಲ, ದಪ್ಪ ಇದೆ ಕ್ಯಾನ್ವಾಸು ಅಂದರೆ, ನೀವು ಅದನ್ನು ಸೀಸರ್ ಮೂಲಕ ಎಂಬ್ರಾಯ್ಡ್ರಿ ಪಕ್ಕಕ್ಕೆ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಫುಲ್ಲು ಕಟ್ ಮಾಡಿ ತೆಗೆದುಬಿಡಿ, ಆಯಿತಾ? ಅಂದರೆ ಯಾವುದೇ ಕಾರಣಕ್ಕೂ ಹಿಂಗೆ ಎಳಿಬೇಡಿ. ಎಳೆದ್ರೆ ಏನಾಗುತ್ತೆ, ಬಟ್ಟೆ ಚೆನ್ನಾಗಿಲ್ಲ ಅಂತಂದರೆ ಡ್ಯಾಮೇಜ್ ಆಗಿಬಿಡುತ್ತೆ. ಸರಿನಾ? ಈಗ ಬನ್ನಿ ನಾವು ಮಾರ್ಕ್ ಮಾಡೋಣ. ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಬ್ಲೌಸ್ ಪೀಸ್ದು ಸ್ಯಾರಿಯಲ್ಲೇ ಬಂದಿರೋಂಥ ಬ್ಲೌಸ್. ಇದು ಸ್ಯಾರಿ ಬಂದ್ಬಿಟ್ಟು ಆರೆಂಜ್ ಕಲರ್ ಇದೆ. ಇದಕ್ಕೆ ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಈ ಥರ ಕಾರ್ಬನ್ ಶೀಟ್ ಬೇಕಾಗುತ್ತೆ ಮಾರ್ಕ್ ಮಾಡೋಕ್ಕೆ. ನೋಡಿ, ಈ ಥರ ಕಾರ್ಬನ್ ಶೀಟ್ ಬೇಕು. ಇದರಲ್ಲಿ ವೈಟು, ಯೆಲ್ಲೋ ಕಲರು ಮತ್ತು ಬ್ಲೂ ಕಲರು ಮತ್ತು ಬ್ಲ್ಯಾಕ್ ಕಲರು ಇಷ್ಟು ಕಲರ್ ಸಿಗುತ್ತೆ ನಮಗೆ ಕ್ಯಾನ್ವಾಸು. ನಾವು ತೊಗೊಂಬಂದು ಯೂಸ್ ಮಾಡ್ಕೋಬೋದು. ಮೆಜರ್ಮೆಂಟ್ ಬ್ಲೌಸ್ನ ತೊಗೋಬೇಕು. ಮೆಜರ್ಮೆಂಟ್ ಬ್ಲೌಸ್ ಅವರು ಕೊಟ್ಟಿದ್ದಾರೆ ಇಲ್ಲಿ, ಅದು ಕೂಡ ಸೇಮ್ ಕಲರೇ ಇದೆ. ವರ್ಕ್ ಬ್ಲೌಸೇ ಕೊಟ್ಟಿದ್ದಾರೆ ಇವರು ನನಗೆ, ಆಯಿತಾ? ಇದನ್ನು ನಾವು ಯಾವತ್ತೂ ಅಷ್ಟೇ ನಮ್ಮ ಬ್ಲೌಸ್ನ ಲೆಫ್ಟ್ ಸೈಡ್ ಏನಿರುತ್ತೆ ಆ ಕಡೆಯಿಂದ ನಾನು ಮಾರ್ಕ್ ಮಾಡ್ಕೊತೀನಿ. ನನಗೆ ಇದು ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟ್, ಎಲ್ಲೂ ನನಗೆ ಹೆಚ್ಚು ಕಡಿಮೆ ಬರಲ್ಲ. ಹಾಗಾಗಿ ನೋಡಿ, ಈ ನೆಕ್ ಇದೆಯಲ್ಲ, ನೆಕ್ಕಿಂದ ಕಂಕುಳು ಶೇಪ್ ಇರುತ್ತಲ್ವ ಸೈಡು, ಹಾರ್ಮೋಲ್ ಶೇಪು, ಅಲ್ಲಿವರೆಗೂ ನಾವು ತೊಗೊಂಡಾಗ ಇದು 9 ಇಂಚ್ ಬರ್ತಾಯಿದೆ, 9 ಇಂಚ್ ಬರ್ತಾಯಿದೆ. ನಾವಿದನ್ನು ಒಂಬತ್ತು ಇಂಚು ಅಂದರೆ ಇಲ್ಲಿ ನಾವು ಒಂದು 3 ಇಂಚು ಅಥವಾ 2 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೋಣ. 3 ಇಂಚು ಇಟ್ಕೊಳ್ಳೋಣ. ಯಾಕೆ ಅಂದರೆ ಇಲ್ಲಿ ಬಟ್ಟೆ ಅಕಸ್ಮಾತು ನಾವು ಶಿಂಕ್ ಆದರೆ ಕಷ್ಟ, ಅಂದರೆ ಎಳ್ಕೊಂಬಿಟ್ರೆ ಕಷ್ಟ. ಹಾಗಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 13 ಇಂಚ್ ಇಟ್ಕೊಂಡಿದ್ದೀನಿ, ಆಯಿತಾ? ಮತ್ತು ಇಲ್ಲಿ ಲೆಂತ್ನ ನೋಡ್ಕೊಳ್ಳೋಣ ನಾವು, ಲೆಂತ್ ಎಷ್ಟು ಬರುತ್ತೆ ಅಂತ. ಲೆಂತ್ ಬಂದ್ಬಿಟ್ಟು ಇಲ್ಲಿ ನಮಗೆ 13.5 ಇಂಚಿದೆ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಮಾಮೂಲಿ ಕಟ್ ಮಾಡುವಾಗ 14 ಇಂಚ್ ಇಟ್ಕೋತೀವಲ್ವ, ಇಲ್ಲಿ ಒಂದು 1/2 ಇಂಚ್ ಇಟ್ಕೊಂಡ್ರೆ ಸಾಕಾಗತ್ತೆ ನಮಗೆ. ಇನ್ನು 1/2 ಇಂಚು ನಾವು ಮೇಲ್ಗಡೆ ಕಟ್ ಮಾಡ್ತೀವಲ್ವ,
ಅಲ್ಲಿ ಸಿಗುತ್ತೆ. ಇಲ್ಲಿ ನಾನು 14 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಪ್ಲಸ್ಸು ಇಲ್ಲಿ ಇನ್ನೂ ಅರ್ಧ ಇಂಚನ್ನ ಎಕ್ಸ್ಟ್ರಾ ಇಟ್ಕೊತೀನಿ. ಅದೇನಕ್ಕೆ ಅಂದರೆ ನಮಗೆ ಮೇಲ್ಗಡೆ ಕಚ್ಚಾ ಸಿಗಬೇಕಲ್ವ, ಅಂದರೆ ಸ್ಟಿಚಿಂಗ್ ಪಾಯಿಂಟ್ ಸಿಗಬೇಕಲ್ವ, ಸ್ಟಿಚಿಂಗಿಗೆ 1/2 ಇಂಚ್ ಬಟ್ಟೆ ತೆಗೆದಿರ್ತೀವಲ್ವ ಮೇಲೆ, ಅದು ಇಲ್ಲಿ ನಾನು ಏನಂದರೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ನಮಗೆ ಮಿನಿಮಮ್ ಶೋಲ್ಡರ್ ಇದು ಬಂದುಬಿಟ್ಟು ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ ನೆಕ್ ಬಿಡ್ತು ಬಂದು ಯಾವಾಗಲೂ ಅಷ್ಟೇ 2.25 ಅಥವಾ 2.25 3ವರೆಗೂ ಲಾಸ್ಟು ಫ್ರೆಂಡ್ಸ್. ಅದಕ್ಕೆ ಮೇಲೆ ಜಾಸ್ತಿ ಇಟ್ಕೊಳಕ್ಕೆ ಬರಲ್ಲ, ತುಂಬ ಬ್ರಾಡಾಗಿ ಡೀಪ್ ಇಡೋದ್ರಿಂದ ಸರಿಗೆ ಬರಲ್ಲ ನೆಕ್ ಮೆಜರ್ಮೆಂಟು. ಹಾಗಾಗಿ ನಾನಿಲ್ಲಿ ಬರೀ 9 ಇಂಚು ಇವ್ರದ್ದು ಬಾಡಿ ಮೆಜರ್ಮೆಂಟ್ ಇರೋದ್ರಿಂದ ಆಫಲ್ಲಿ ಕಾಲು ಭಾಗದಲ್ಲಿ ಇಲ್ಲಿ ನಾನು 2.25 ಅಷ್ಟೇ ಇಟ್ಕೋತಾ ಇದ್ದೀನಿ ನೆಕ್ ಬಿಡ್ತು. ಶೋಲ್ಡರ್ ಬೇರೆ ಕಡಿಮೆ ಇದೆ ಇವರಿಗೆ, ಹಾಗಾಗಿ 2.25 ಬಿಟ್ಕೊಂಡು ನೆಕ್ ಡೀಪ್ ನೋಡಿ, ಡೀಪು ಬ್ಯಾಕ್ ಸೈಡ್ ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು ನಾನು. ಡೀಪ್ ಬಂದುಬಿಟ್ಟು ಇಲ್ಲಿ 9 ಇಂಚ್ ಬರ್ತಾಯಿದೆ. ಇಲ್ಲಿ ನಾವು ಎಕ್ಸ್ಟ್ರಾ ಏನು ತೊಗೊಳೋದು ಬೇಕಾಗಲ್ಲ, 9 ಇಂಚ್ ತೊಗೊಂಡ್ರೆ ಸಾಕು. ಯಾಕೆಂದರೆ 1/2 ಇಂಚು ನಾವು ಮೇಲಕ್ಕೆ ಕಟ್ ಮಾಡ್ಕೊತೀವಿ. ಇಲ್ಲಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ರಾಡ್ ನಿಮ್ಮ ಇಷ್ಟ, ನೀವು 3 ಇಂಚ್ ಇಟ್ಕೋಬೋದು, 3.25 ಇಟ್ಕೋಬೋದು. ಅವ್ರು ಯಾವ ರೀತಿ ಬ್ರಾಡಾಗಿ ಹಾಕ್ತಾರೆ ಬ್ಲೌಸ್ನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾನು 3 ಇಂಚೆ ತೊಗೋತಾ ಇದ್ದೀನಿ. ಒಂದು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಬಿಡಿ. ಕರು ಸ್ಕೇಲ್ ಇತ್ತು ಅಂತಂದರೆ ನೀವು ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೋಡಿ ಈ ಥರ ಕರು ಸ್ಕೇಲ್ ಇದ್ದರೆ ಈಸಿ ಆಗುತ್ತೆ ನಿಮಗೆ ಮಾರ್ಕ್ ಮಾಡೋಕ್ಕೆ. ಈ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಟೆನ್ಷನ್ ಏನಿಲ್ಲ, ಹಾಗೇನೂ ಕೂಡ ನಾವು ಮಾರ್ಕ್ ಮಾಡ್ಬೋದು. ಮಾರ್ಕಿಂಗ್ ಚಾಕಲ್ಲಿ ಹೇಗಿದ್ರು ನಾವು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ಮಾರ್ಕ್ ಮಾಡ್ತೀವಿ ಅದೇ ರೀತಿಯೇ ನಾವು ಮಾಡ್ಕೋಬೋದು. ಇಲ್ಲವರು ಇದೇ ಶೇಪೇ ಇರಲಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಈ ಶೇಪ್ ಕೊಡ್ತಾಯಿದ್ದೀನಿ. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಒಂದು ನಮಗೆ ನೆಕ್ ಬಿಡ್ತು ಕಡಿಮೆ ಆದರೂ ಪರವಾಗಿಲ್ಲ, ಇಲ್ಲಿ ಕಡಿಮೆ ಇರಬೇಕು, ಇಲ್ಲಿ ಹೋಗ್ತಾ ಹೋಗ್ತಾ ಬ್ರಾಡ್ ಜಾಸ್ತಿ ಇರಬೇಕು. ಆಗ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ, ಆಯಿತಾ. ಯಾಕಂದರೆ ಇದು ನಾರ್ಮಲ್ ಬ್ಲೌಸ್ಗಳಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮು ಜಾಸ್ತಿ ಬ್ರಾಡ್ ಜಾಸ್ತಿ ತೊಗೊಂಡ್ರು ಮೇಲ್ಗಡೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆವಾಗ ಬೈಕೊಂತಾರಲ್ವ, ಏನಪ್ಪ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿದ್ದಾರೆ ಅಂತ. ನಾನು ಈ ಮೆಜರ್ಮೆಂಟ್ ತೊಗೊಳೋದಕ್ಕೆ ಪಕ್ಕ ಬರುತ್ತೆ ಫ್ರೆಂಡ್ಸ್ ನನಗೆ, ಹಂಗಾಗಿ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಇವತ್ತಿನವರೆಗೂ ಯಾವ ಬ್ಲೌಸೂ ಕರೆಕ್ಟಾಗಿ ಬರ್ತಾಯಿದೆ, ಎಲ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದೇ ಬರಲ್ಲ ನಾನು ಹೊಲಿಯೋ ಬ್ಲೌಸು. ನಿಮಗೆ ಒಂದು ಅಂದಾಜಿಗೆ ಇಲ್ಲಿ ಶೋಲ್ಡರ್ ನೋಡ್ಕೊಳ್ಳಿ, ಇಲ್ಲಿ 2 ಇಂಚ್ ಇದೆ. ಇದಕ್ಕೆ ನೀವು 2.5 ಇಂಚನ್ನು ಇಟ್ಕೋಬೇಕಾಗತ್ತೆ. 2.5 ಇಂಚ್ ಇಟ್ಕೊಂಡ್ರೆ ನಿಮಗೆ 1/4 ಇಂಚ್ ಆ ಕಡೆ ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಏನಕ್ಕಪ್ಪ ಇದನ್ನು ಹಾಕ್ಕೊಳ್ಳೋದು ಅಂತಂದರೆ, ನೀವು ಒಂದು ನಿಮಗೆ ಡಿಸೈನ್ ಮಾಡುವಾಗ ಇಷ್ಟು ಮೆಜರ್ಮೆಂಟಿಗೆ ಬರಲಿ ಡಿಸೈನ್ ಅನ್ನೋದಕ್ಕೆ ಮಾಡ್ಕೊತೀವಿ ಅಷ್ಟೇ. ಇದನ್ನು ಆಮೇಲೆ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಇಲ್ಲೊಂದು 5.5 ಇಟ್ಕೊಂಡಿದ್ದೀನಿ ನಾನು ಹಾರ್ಮೋಲ್ ಮಾರ್ಜಿನು. ಈಗ ನಿಮಗೆ 2.5 ಇಂಚಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು 1.5ಗ 2 ಇಂಚಿಗ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ವರ್ಕ್ನ ಮಾಡ್ಬೋದು, ಗೊತ್ತಾಯ್ತಾ. ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ, ನಾನು ಈ ಕಾರ್ಬನ್ ಶೀಟ್ ಅಂದರೆ ಟ್ರೇಸಿಂಗ್ ಮಾಡೋಕ್ಕೆ ಕಾರ್ಬನ್ ಶೀಟ್ ತೋರಿಸಿದ್ದೆ ಅಲ್ವಾ, ಇದನ್ನು ಈ ಬಟ್ಟೆ ಕೆಳಗಡೆ ಹಾಕಬೇಕಾಗತ್ತೆ. ಬಟ್ಟೆ ಕೆಳಗಡೆ ಹಾಕ್ಕೊಂಡು ಇಷ್ಟೇ ಹಿಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಲ್ವಾ ಟ್ರೇಸ್ ಮಾಡ್ತಾ ಹೋಗಿ. ಇದಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ, ಒಂದು ಪೆನ್ಸಿಲಿಂದ ಮಾಡಿದ್ರೂ ಆಗುತ್ತೆ, ಒಂದು ಪೆನ್ನಿಂದ ಮಾಡಿದ್ರೂ ಆಗುತ್ತೆ. ನೋಡಿ ನೋಡಿ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾವಿಲ್ಲಿ ಮಾಡಿರೋಂಥ ಮಾರ್ಕು ಇಲ್ಲಿ ಬಂದಿರುತ್ತೆ. ಜೊತೆಗೆ ನಾನೇನು ಮಾಡ್ತೀನಿ ಅಂತಂದರೆ ಫ್ರಂಟ್ಗೂ ಅಷ್ಟೇ ನಾನು ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 2 ಇಂಚ್ ಇಲ್ಲಿ ಗ್ಯಾಪ್ ಬಿಟ್ಬಿಡಿ ಶೋಲ್ಡರ್ಗೆ. ಸ್ಪೇಸ್ ಏನಕ್ಕೆ ಅಂದರೆ ಇಲ್ಲಿ ಅಟ್ಯಾಚ್ ಮಾಡೋಕ್ಕೋಸ್ಕರ, ನೆಕ್ಕನ್ನು ಅಟ್ಯಾಚ್ ಮಾಡೋಕ್ಕೆ 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಸೇಮ್ ಇಲ್ಲೇನು 2.25 ಇಂಚ್ ನಾವು ತೊಗೊಂಡಿದ್ದೀವಲ್ವ ಮಾರ್ಜಿನ್ಗೆ ನೆಕ್ ಬಿಟ್ಟು ಅಷ್ಟನ್ನೇ ನಾವು ತೊಗೊಂಡ್ಬಿಡೋಣ. ತೊಗೊಂಡು ಬ್ಲೌಸಲ್ಲಿ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲೂ ಸಹ ನೀವು ನೋಡ್ಬೋದು, ನಾನು ಲೆಫ್ಟ್ ಸೈಡೇ ತೊಗೋತಾ ಇದ್ದೀನಿ ಆದಷ್ಟು.
ನೋಡಿ ಇಲ್ಲಿ ಹಿಂಗೆ ಕ್ರಾಸಾಗಿ ಇಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಆಯಿತಾ, ನೆಕ್ ಬಿಡ್ತು. ಇಲ್ಲ ಅಂತಂದರೆ ನೀವು ಹಿಂಗೆ ಸ್ಟ್ರೈಟ್ ತೊಗೊಂಡ್ರು ನಮಗೆ 6.5 ಇಂಚ್ ಬರ್ತಾಯಿದೆ. 6.5 ಇಂಚು ನೆಕ್ಕನ್ನ ನಾವು ಡೀಪ್ ಇಳಿಸ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೂ ನಾನು ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ಮಾರ್ಜಿನಲ್ಲಿ. ಏನಕ್ಕೆ ಅಂದರೆ ನಾವು ಎಕ್ಸ್ಟ್ರಾ 1/2 ಇಂಚ್ ಇಲ್ಲಿ ಮೇಲಕ್ಕೆ ತೊಗೊತೀವಿ ಸ್ಟಿಚಿಂಗ್ ಮಾಡುವಾಗ, ಅದಕ್ಕೋಸ್ಕರ. ಇಲ್ಲೂ ಅಷ್ಟೇ, ಇಲ್ಲಿ ಸಮಾನ ಅಂದರೆ ಲೆವೆಲ್ ಏನಿದೆ ಅಷ್ಟೇ ಮಾರ್ಕ್ ಮಾಡ್ಕೊಂಬಿಡಿ, ಇಲ್ಲಿ ಏನು ಎಕ್ಸ್ಟ್ರಾ ತೊಗೋಬೇಡಿ. ಇಲ್ಲಿ ನೀವು ಕರು ಸ್ಕೇಲಲ್ಲಿ ಮಾರ್ಕ್ ಮಾಡುವಾಗ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಫ್ರೆಂಡ್ಸ್. ಓಕೆನಾ? ನೋಡಿ ಈ ಥರ ಇದು ನಿಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಭುಜ ಜಾರಲ್ಲ ಅಷ್ಟೇ. ಇದು ಫ್ರಂಟಲ್ಲಿ ಇಷ್ಟೇ ಬರುತ್ತೆ, ಬ್ಯಾಕ್ ಮಾತ್ರ ನಮಗೆ 2 ಸೈಡ್ ಆಗಿದೆ. ಈ ಬ್ಯಾಕಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ. ಈಗ ಇಲ್ಲಿ ಬಂದಿದೆ ಆಲ್ರೆಡಿ, ನಮಗೆ ಇಲ್ಲಿ ಮಾರ್ಕ್ ಬಂದಿದೆ. ಇದ್ರ ಮೇಲೆ ನಾವು ಇದನ್ನು ಇನ್ನೊಂದು ಸರ್ತಿ ಟ್ರೇಸ್ ಮಾಡ್ಕೊಂಬೋಣ ನಿಮಗೆ ಕಾಣಲಿ ಅಂತ. ನೋಡಿ ನಾವಲ್ಲಿ ಕಾರ್ಬನ್ ಶೀಟ್ ಹಾಕಿ ಮಾಡಿದ್ವಿ ಅಲ್ವಾ, ಅದೇ ಸೇಮ್ ಇದೆ. ಅದನ್ನು ನಾವಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀವಿ. ಸೆಂಟರ್ಗೆ ಬೇಕು ಅಂದರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಿಡಲ್ಲಿಗೆ, ಆಯಿತಾ? ಡಿಸೈನ್ ಏನಾದರೂ ನಮಗೆ ಅಲ್ಲಿ ಆಗಲೇಬೇಕು ಅಂತ ಹೇಳಿರ್ತಾರಲ್ವ, ಅದಕ್ಕೋಸ್ಕರ. ಓಕೆನಾ ಫ್ರೆಂಡ್ಸ್? ಈ ಥರ ಬರುತ್ತೆ ಮಾರ್ಕು. ನೆಕ್ಸ್ಟು ನಿಮಗೆ ಸ್ಲೀವ್ ಮಾರ್ಕ್ ಮಾಡಬೇಕಲ್ವಾ, ಸ್ಲೀವ್ ಮಾರ್ಕ್ ಬಂದುಬಿಟ್ಟು ಈ ಕಡೆ ನಮಗೆ ಸ್ಪೇಸ್ ಇರುತ್ತೆ, ಬಾರ್ಡರ್ ಸ್ಪೇಸು. ಇಲ್ಲಿ ನಾವು ಸ್ಲೀವ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈ ಸೈಡು. ಓಕೆನಾ? ಇಲ್ಲಿ ಬಂದ್ಬಿಟ್ಟು ನಾವು ನೋಡಿ ಇಲ್ಲಿ ಬ್ಯಾಕ್ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ಫ್ರಂಟ್ ಸೈಡ್ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಓಕೆನಾ? ಇದೇ ಥರ ಟ್ರೈ ಮಾಡಿ. ಸ್ಲೀವ್ ವಿಡಿಯೋನ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಈಗ ನಾವು ಇದಕ್ಕೆ ಬೋರ್ಡ್ಗೆ ಹೆಂಗೆ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇದು 16 ಇಂಚಿಂದು ಫ್ರೇಮ್ ಇದು, ಆಯಿತಾ? ಇದು ಎಷ್ಟು ಇಂಚಿಂದು ಮೇಡಮ್ ಅಂತ ಯಾವಾಗಲೂ ಕೇಳ್ತಿರ್ತೀರ ಕಮೆಂಟಲ್ಲಿ ನೀವು. ಇದು ಬಂದು 16 ಇಂಚಿಂದು ಫ್ರೇಮು. ನಾನು ಇದರಲ್ಲೇ ಜಾಸ್ತಿ ಯೂಸ್ ಮಾಡ್ತೀನಿ ಡಿಸೈನ್ ಮಾಡೋಕ್ಕೆ. ಯಾಕೆ ಅಂದರೆ ಎಷ್ಟೇ ಬ್ರಾಡ್ ಡೀಪ್ ಇಟ್ಟಿದ್ರು ನಮಗೆ ಇದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಆಯಿತಾ? ಡೀಪ್ ಬಂದುಬಿಟ್ಟು ನಮಗೆ 10.5 ಆ ಥರ ಇತ್ತು ಅಂತಂದ್ರೂ 11 ಇಂಚ್ 12 ಇಂಚ್ವರೆಗೂ ನಾವು ಈ ಬೋರ್ಡ್ನ ನಾವು ಫಿಟ್ ಮಾಡ್ಕೋಬೋದು. ಬೇಡ ಅಂತಂದರೆ ನನಗೆ ನೆಕ್ಕದು ಬಿಡ್ತು ಇದು ಡೀಪ್ ಕಡಿಮೆ ಇದೆ ಅಂದರೆ ಇದನ್ನು ಹಾಕೋಬೋದು. ಇದು ಬಂದು 14 ಇಂಚಿಂದು ಬೋರ್ಡು. ಈ 14 ಇಂಚಿನ ಬೋರ್ಡು ಅಷ್ಟೇ ನಾವು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇದು ಹೊರಗಡೆ ಇರುತ್ತೆ, ಇದು ಒಳಗಡೆ ಕುತ್ಕೊಳ್ಳುತ್ತೆ. ಸೈಜ್ ಚಿಕ್ಕದು ಇದೆ. ಇವಾಗ ನಾನು ಇದನ್ನು ಚಿಕ್ಕದೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅವ್ರು ಡೀಪ್ ಏನು ಜಾಸ್ತಿ ಇಲ್ಲ. ಹಾಗಾಗಿ ಈ ಥರ ನೀವು ಕ್ಯಾನ್ವಾಸ್ನ ತೆಕ್ಕೊಂಡು ಈ ಬೋರ್ಡ್ ಇಟ್ಕೊಳ್ಳಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಗೊತ್ತಾಗುತ್ತಾಗ. ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಏನೂ ಆಗಲ್ಲ, ಆದರೆ ಕಡಿಮೆ ತೊಗೋಬೇಡಿ. ಈ ಸ್ಕ್ರೂನ ರಿಮೂವ್ ಮಾಡ್ಕೊಳ್ಳಿ. ಸ್ಕ್ರೂ ತೆಗೆದುಬಿಟ್ಟು ಈ ರೀತಿ ನಾವು ಬೋರ್ಡ್ಗೆ ಫಿಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಕ್ಯಾನ್ವಾಸ್ ಹಾಕ್ಕೋಬೇಕು. ಈ ಸ್ಕ್ರೂ ನಮ್ಮ ಸೈಡೇ ಇರಬೇಕು, ಆಯಿತಾ? ಇಲ್ಲಿ ನಾವು ಕ್ಯಾನ್ವಾಸ್ ಹಾಕ್ಕೊಂಡು ಇದು ಬಟ್ಟೆ ಸ್ಮೂತ್ ಇದೆ ಅಂತ ಹೇಳಿ ನಾನು ಕೂಡ ಡಬಲ್ ಹಾಕಿದ್ದೀನಿ ಇಲ್ಲಿ ಕ್ಯಾನ್ವಾಸು, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾವು ನೆಕ್ ಶೇಪ್ ಏನಿದೆ ಬ್ಯಾಕ್ ಸೈಡು ಅದನ್ನು ಇದ್ರ ಮೇಲೆ ಕರೆಕ್ಟಾಗಿ ಕೂರಿಸ್ಕೋಬೇಕು. ಹಿಂಗೆ ಇಟ್ಕೊಂಡು ನೋಡಿದಾಗ ನಿಮಗೆ ಈ ಥರ ಇಟ್ಕೊಂಡಾಗ ನಿಮಗೆ ಸೆಂಟ್ರು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ, ಆಯಿತಾ? ಅದೇ ಥರ ನೋಡ್ಕೊಂಡು ಕೂರಿಸ್ಕೊಳ್ಳಿ.
ಈಗ ಇಲ್ಲಿ ನಾವು ಈ ಸ್ಕ್ರೂನ ಟೈಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಫ್ರೆಂಡ್ಸ್ ನೋಡಿ, ಇವಾಗ ಇದು ಹಿಂಗಿದೆ ಅಲ್ವಾ, ಈ ಥರ ಇದು ಬಟ್ಟೆ ಲೂಸ್ ಇದೆ ಅಲ್ವಾ, ಅದಕ್ಕೋಸ್ಕರ ನಿಮಗೆ ಬಟ್ಟೆ ಉಬ್ಬಿ ಬಂದಂಗೆ ಆಗಿ ಎಳ್ಕೊತಾ ಇರುತ್ತೆ, ವರ್ಕು ಚೆನ್ನಾಗಿ ಬರ್ತಾ ಇರಲ್ಲ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಥರ ಟೈಟಾಗಿ ಬಟ್ಟೆನ ಎಳೆದು ಫಿಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಫಿಟ್ ಮಾಡಿದ್ಮೇಲೆ ಈ ಥರ ಆಗಿದೆ. ಇದು ನೋಡಿ, ಎಲ್ಲೂ ಫುಲ್ಲು ಟೈಟಾಗಿದೆ ಈ ಬಟ್ಟೆ. ಇನ್ಸೈಡಲ್ಲೂ ಅಷ್ಟೇ, ಎಲ್ಲೂ ನಮಗೆ ಲೂಸ್ ಅನ್ನೋದಿರಲ್ಲ, ಟೈಟಾಗಿರುತ್ತೆ ಇದು. ಸರಿನಾ? ಕ್ಯಾನ್ವಾಸ್ ಇನ್ಸೈಡ್ ಬಂದಿರುತ್ತೆ, ಮೇನ್ ಸೈಡಲ್ಲಿ ನಮಗೆ ಮಾರ್ಕ್ ಇರೋ ಸೈಡ್ ನಾವು ಹಾಕ್ಕೊಂಡಿರ್ತೀವಿ. ಓಕೆನಾ? ಮತ್ತು ಇದಕ್ಕೆ ಯಾವ ರೀತಿ ನಾವು ಥ್ರೆಡ್ನ ಮ್ಯಾಚ್ ಮಾಡಿ ಹಾಕಬೇಕು ಅಂತಂದರೆ ನೋಡಿ, ಫಸ್ಟಿಗೆ ಇಲ್ಲಿ ನೋಡಿ, ಇಲ್ಲಿ ಸ್ಯಾರಿ ಈ ಥರ ಇರುತ್ತೆ. ಓಕೆನಾ? ಸ್ಯಾರಿ ಬಂದುಬಿಟ್ಟು ಇದು ಆರೆಂಜಲ್ಲಿ ಹೈಲೈಟ್ ಇದೆ. ಸ್ಯಾರಿ ಫುಲ್ಲು ಮಧ್ಯ ಎಲ್ಲ ಆರೆಂಜ್ ಕಲರ್ ಇದೆ, ಬಾರ್ಡರಲ್ಲಿ ಮಾತ್ರ ನಿಮಗೆ ಪಿಂಕ್ ಇದೆ. ಬ್ಲೌಸ್ ಕೂಡ ಇದನ್ನು ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಸ್ಯಾರಿಯಲ್ಲಿ ಮಿಡಲ್ ಕಲರ್ ಏನಿದೆ ಆರೆಂಜ್ ಕಲರು, ಈ ಆರೆಂಜ್ ಕಲರ್ ಥ್ರೆಡ್ನ ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಇದನ್ನು ಯೂಸ್ ಮಾಡ್ಕೊಂಡು ನಾನು ವರ್ಕ್ ಮಾಡ್ತೀನಿ. ಇದು ನನಗೆ ಒಳ್ಳೆ ಕಂಪ್ನಿದಿಂದ ಸಿಕ್ಕಿಲ್ಲ. ಅಂದರೆ ಕಂಪ್ನಿ ಅಂತಂದರೆ ಇದು ಯಾವುದೋ ಬೇರೆ ಕಂಪ್ನಿದು ಕೊಟ್ಬಿಟ್ಟಿದ್ದಾರೆ, ಬ್ರೈಟ್ ಕಂಪ್ನಿದು ಸಿಕ್ಕಿಲ್ಲ ನನಗೆ ಇದು ಥ್ರೆಡ್ಡು ಈ ಕಲರಲ್ಲಿ. ಆಯಿತಾ? ನೋಡಿ, ಈ ಥರ ಇದು ಒಂದು 2 ಕೋನ್ ಥ್ರೆಡ್ ತೊಗೊಂಡಿದ್ದೀನಿ. ಜೊತೆಗೆ ಇದು ಬಾರ್ಡರ್ ಬಂದುಬಿಟ್ಟು ನೋಡಿ, ಇದು ಕಾಪರ್ ಗೋಲ್ಡು. ಆಯಿತಾ? ಅಂದರೆ ನಿಮಗೆ ಅಲ್ಲಿ ಗೋಲ್ಡ್ ಕಾಣಿಸ್ತಿದೆಯೋ, ಇಲ್ಲಿ ರಿಯಲಾಗಿ ನೋಡೋಕೆ ಇದು ಕಾಪರ್ ಗೋಲ್ಡ್ ಇದೆ. ಹಾಗಾಗಿ ಈ ಥರ ಜರಿ ಥ್ರೆಡ್ ಬಂದುಬಿಟ್ಟು ಈ ಥರ ಗೋಲ್ಡು, ಕಾಪರ್ ಗೋಲ್ಡು, ಈ ಥರ ನಿಮಗೆ ಕೋನ್ಗಳು ಸಿಗುತ್ತೆ. ಇದರಲ್ಲಿ ತುಂಬ ವೇರಿಯೇಷನ್ಸ್ ಕೂಡ ಇರುತ್ತೆ ಥ್ರೆಡ್ಡಲ್ಲಿ, ಗೋಲ್ಡಲ್ಲೂ ಅಷ್ಟೇ, ಕಾಪರ್ ಗೋಲ್ಡಲ್ಲೂ ಅಷ್ಟೇ. ನೀವು ಇದಕ್ಕೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಬಾರ್ಡರ್ ಮೇಲೆ ಇದೇ ಥರನೇ ಇಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕಲರ್ಗೆ ಕಾಣಿಸ್ತಿದೆ ನಿಮಗೆ ಅಂತ. ನೋಡಿ, ಈ ಥರ ಇಟ್ಕೊಳ್ಳಿ. ನಿಮಗೆ ಈ ಬಾರ್ಡ್ರಿಗೆ ಇದು ಮ್ಯಾಚ್ ಆಗುತ್ತಾ ಅಥವಾ ಇದು ಮ್ಯಾಚ್ ಆಗುತ್ತಾ ಅಂತ ಹಿಂಗೆ ಇಟ್ಕೊಂಡು ನೋಡಿಕೊಂಡು ನೀವು ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೀವು ವರ್ಕ್ ಮಾಡೋಕ್ಕೆ ಕೂತ್ಕೊಳ್ಳಿ. ಓಕೆನಾ? ಆಗ ಈಸಿಯಾಗಿ ಕೆಲಸ ಆಗುತ್ತೆ, ಬೇಗ ಬೇಗ ವರ್ಕ್ ಕೂಡ ಮುಗಿಯುತ್ತೆ. ಮತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ವಿತ್ ಬೋರ್ಡ್ಗೆ ಯಾವ ರೀತಿ ಫಿಟ್ ಮಾಡಬೇಕು, ಮಾರ್ಕ್ ಯಾವ ರೀತಿ ಮಾಡಬೇಕು, ಜೊತೆಗೆ ಕ್ಯಾನ್ವಾಸ್ನ ಯಾವ ಥರ ಇರೋದನ್ನು ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ. ಇದೇ ರೀತಿ ಇನ್ಮೇಲೆ ನೀವು ಕೂಡ ಟ್ರೈ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ವಿಡಿಯೋಸ್ನ. ಎಲ್ಲರೂ ಕೇಳ್ತಾ ಇದ್ದೀರಾ ಆನ್ಲೈನ್ ಕ್ಲಾಸ್ ಮಾಡಲ್ವಾ ಅಂತ ಅಂದ್ಬಿಟ್ಟು. ಆನ್ಲೈನ್ ಕ್ಲಾಸಲ್ಲಿ ಕೂಡ ನಿಮಗೆ ಇಷ್ಟೇ ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಆನ್ಲೈನ್ ಕ್ಲಾಸ್ ಅನ್ನೋ ಅವಶ್ಯಕತೆ ಏನಿರಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಯೂಟ್ಯೂಬ್ ನೋಡಿ ಇವತ್ತಿನ ದಿವಸ ಎಷ್ಟೋ ವಿದ್ಯೆಗಳನ್ನ ಕಲ್ತಿದ್ದಾರೆ ಎಲ್ಲರೂ. ಅಂದರೆ ಟೈಲರಿಂಗ್ ಮಾಡೋದು, ಎಂಬ್ರಾಯ್ಡ್ರಿ, ತುಂಬ ಜನ ಎಂಬ್ರಾಯ್ಡ್ರಿ ಮಾಡೋದನ್ನು ಕೂಡ ಕಲ್ತಿದ್ದಾರೆ ಅದೇ ಥರನೇ. ಅದಕ್ಕೋಸ್ಕರ ಹೇಳೋದು, ನೀವು ಇದೇ ಥರನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಲೀರಿ, ಮಾಡಿ. ಆಯಿತಾ? ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ನಮ್ಮ ವೀಡಿಯೋಸಲ್ಲಿ ಸಿಗ್ತಾ ಹೋಗುತ್ತೆ. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಇನ್ನೂ ಹೆಚ್ಚಿಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು, ಸ್ಟಿಚಸ್ ಮಾಡೋದನ್ನ ಮಾಡಿಕೊಡ್ತೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನನ್ನ ನಂಬರು. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಜೊತೆಗೆ ಇದ್ರದ್ದು ನಾನು ನೆಕ್ಸ್ಟ್ ಯಾವ ಡಿಸೈನ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಈ ಡಿಸೈನ್ನ ಮತ್ತೆ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.